ಮಾಡಲೇಬೇಕು. ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳನ್ನು ಹೋರಾಟ ಮಾಡಿದವರನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಾನೂನು ಬಾಹಿರ ಹೋರಾಟ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಾನೂನು ಬಾಹಿರವಾಗಿ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಬೇಕೇ ಬೇಕು. ಸರ್ಕಾರ ಕಾನೂನು ಮಹಾನಗರ ಪಾಲಿಕೆ ಸಿಬ್ಬಂದಿ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕರ್ತವ್ಯದ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳನ್ನು ಹೋರಾಟ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಕಲಬುರಗಿ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಮೊನ್ನೆ ದಿನಾಂಕ 12ನೇ ತಾರೀಕು ಕಲಬುರಗಿ ಮಹಾನಗರ ಪಾಲಿಕೆಯ ಝೋನಲ್ 3 ಇಲ್ಲಿ ಝೋನಲ್ 3 ಆಯುಕ್ತರು ಮತ್ತು ಅಲ್ಲಿಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿಕೊಂಡು ವಾರ್ಡ್ ನಂಬರ್ 4ರಲ್ಲಿ ಏನು ಒಂದು ತೆರವುಗೊಳಿಸೋಕ್ಕಾಗಿ ಹೋದ ಸಂದರ್ಭದಲ್ಲಿ, ಒಂದು ಶೌಚಾಲಯ ತೆರವುಗೊಳಿಸೋ ಹೋಗೋ ಸಂದರ್ಭದಲ್ಲಿ ಅಲ್ಲಿಯ 4ನೇ ವಾರ್ಡಿನ ಕಾರ್ಪೊರೇಟರ್ ಏನಪ್ಪ ಅಂದ್ರೆ ಅಧಿಕಾರಿಯ ಮತ್ತು ಕರಳು ಪಟ್ಟು ಹಿಡಿದು ಅವಾಚ್ಯ ಶಬ್ದಗಳಿಂದ ಏನಪ್ಪ ನಿಂದಿಸಿರುತ್ತಾನೆ. ಅದಕ್ಕೂ ನಾವು ಕೂಡ ಖಂಡಿಸ್ತೇವೆ. ಆದರೆ ನೀವು ಏನು ಅದು ಆದ ಘಟನೆ ದಿನವೇ ಆದರೆ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ಅಥವಾ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರೆ ಅದಕ್ಕೂ ಕೂಡ ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಆದರೆ ನೀವು ಏನಪ್ಪ ಅಂತಂದರೆ ಸರ್ಕಾರಿ ಕೆಲಸ ಮಾಡುತ್ತಾ ಸರ್ಕಾರಿಯಲ್ಲಿ ಹುದ್ದೆಯಲ್ಲಿದ್ದು ನೀವು ನಿನ್ನೆ ಏನಪ್ಪ ಅಂದರೆ ಮಹಾನಗರ ಪಾಲಿಕೆ ಮುಂದೆ ಏನು ಹೋರಾಟ ಮಾಡಿದ್ದೀರಿ ಅದು ನಾವು ಖಂಡನೀಯ ಮಾಡ್ತಾ ಇದ್ದೇವೆ. ಇವತ್ತು ನೀವು ಸರ್ಕಾರಿ ಅಧಿಕಾರಿಗಳು, ಸರ್ಕಾರಿ ಸಿಬ್ಬಂದಿಗಳು ನಿಮ್ಮ ಕಚೇರಿಗೆ ಬಂದು ನೀವು ನಿಮ್ಮ ಕಚೇರಿಯಲ್ಲಿ ಹಾಜರಾತಿ ಹಾಕಿ ಏನಂದ್ರೆ ಪಂಚ್ ಮಾಡಿದ ಮುಖಾಂತರ ನೀವು ಪ್ರತಿಭಟನೆಯನ್ನು ಮಾಡಿದಿರಿ. ಇದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದ್ದು. ನಿನ್ನೆ ತಾನೇ ನೀವು ಮಹಾನಗರ ಪಾಲಿಕೆ ಮುಂದೆ ಏನು ಆಯುಕ್ತರಿಗೆ ಮನವಿ ಸಲ್ಲಿಸಿದಿರಿ. ಮನವಿ ಸಲ್ಲಿಸೋದ್ರ ಮುಖಾಂತರ ಮತ್ತು ನಡಿಗೆ ಮುಖಾಂತರ ನೀವು ಜಿಲ್ಲಾಧಿಕಾರಿ ಕಚೇರಿಗೆ ಏನು ಮನವಿ ಕೊಟ್ಟಿದ್ದೀರಿ. ಅದು ಸಂಪೂರ್ಣವಾಗಿ ಇದು ಕಾನೂನು ಬಾಹಿರವಾಗಿದ್ದು ಕೂಡಲೇ ಇಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿನ್ನೆ ಏನು ಇದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಅವರನ್ನು ವಿಚಾರಣೆ ಮಾಡಿ ತನಿಖೆ ಮಾಡಿ ಕೂಡಲೇ ಅಮಾನತು ಮಾಡಬೇಕು. ಒಂದು ವೇಳೆ ನೀವು ಏನಾದರೂ ಅಮಾನತು ಮಾಡದೇ ಇದ್ದಲ್ಲಿ 1 ವಾರದೊಳಗೆ ಗುಡು ಕೊಡುತ್ತೇವೆ. 1 ವಾರದೊಳಗೆ ಅಮಾನತು ಮಾಡದೇ ಇದ್ದಲ್ಲಿ ನಿಮ್ಮ ಮಹಾನಗರ ಪಾಲಿಕೆ ಮುಂದೆ ನಿರಂತರವಾಗಿ ಸತ್ಯಾಗ್ರಹವನ್ನು ಧರಣಿ ಮಾಡುತ್ತೇವೆ ಅಂತ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಒಂದು ಹೋರಾಟ ಮಾಡಬೇಕಾದ್ರೆ ಒಂದು ಕಾನೂನು ರೀತಿಯಾಗಿ ನೀವು ಒಂದು ರಜೆಯನ್ನು ತೆಗೆದುಕೊಂಡು ಒಂದು ಜನಸಾಮಾನ್ಯರಿಗೆ ತೊಂದರೆ ಕೊಡಲಾರದ ಹಾಗೆ ಏನಪ್ಪ ಅಂದರೆ ನೀವು ಒಂದು ಹೋರಾಟ ಮಾಡಿ. ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆ ಇರತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆದವರು ನಾವು ಬೆಂಬಲ ಕೊಡ್ತೀವಿ. ಆದರೆ ನೀವು ಡ್ಯೂಟಿಗೆ ಅಂತ ಹೇಳಿ ಬಂದು ನೀವೇನೋ ಪಂಚ್ ಮಾಡಿ ಇವತ್ತು ರಾಜಾರೋಷವಾಗಿ ಇವತ್ತು ನೀವೇನು ಹೋರಾಟ ಮಾಡ್ತಿದ್ದೀರಲ್ಲ, ಇದು ನಾಚಿಕೆಗೇಡೋ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಒಂದು ವೇಳೆ ಮಹಾನಗರ ಪಾಲಿಕೆ ಆಯುಕ್ತರು ಕ್ರಮ ಕೈಗೊಳ್ಳದೇ ಇದ್ದಾರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಕೂಡಿಕೇನಪ್ಪ ಅಂದ್ರೆ ಈ ಕರ್ನಾಟಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂದೀಪ್ ಭರಣಿ ಅಂತ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣೆ ನಾವು ಬೆಂಬಲ ಕೊಡ್ತೀವಿ ಸರ್. ಆದರೆ ನಿನ್ನೆ ಏನಪ್ಪ ಅಂತಂದರೆ ಕೆಲಸ ಕರ್ತವ್ಯದಲ್ಲಿ ಬಂದ ಕೇಸ ಕಮ್ಮಿ ಮಾಡಿ ಏನೆಲ್ಲ ಡ್ಯೂಟಿ ಜಾಯ್ನ್ ಆಗಿ ಏನು ಹೋರಾಟ ಮಾಡಿದ್ರು ಸರ್, ಅದು ಕಾನೂನು ಬಾಹಿರವಾಗಿ ಸರ್. ಯಾವುದೇ ಒಂದು ಹೋರಾಟ ಮಾಡಿ ಸರ್, ಅದು ಒಂದು ರಜೆ ತೊಗೊಂಡು ಕೇಸಿ ಒಂದು ಯೂನಿಯನ್ ಅಧ್ಯಕ್ಷರ ಜೊತೆ ಕೂಡ್ಕೊಂಡು ಏನಪ್ಪ ಅಂದ್ರೆ ನೀವು ಹೋರಾಟ ಮಾಡಬೇಕಾಗಿದೆ ಸರ್. ನಿನ್ನೆ ನಿಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೊಲ್ಲಲ್ಲಿ ಏನಪ್ಪ ಅಂದ್ರೆ ID ಕಾರ್ಡ್ ಹಾಕ್ಕೊಂಡು ನಿಮಗೆ ಒಂದು ಮನವಿ ಕೊಟ್ಟರೆ ಸರ್, ಅದು ನಮಗಷ್ಟೇ ಅಲ್ಲ ಸರ್, ಸರ್ಕಾರಕ್ಕೂ ನಾಚಿಕೆಗಿರ್ತಾನೆ ಸರ್. ಕೂಡಲೇ ಏನಪ್ಪ ಅಂದ್ರೆ ನಿನ್ನೆ ಬರ್ತಕ್ಕಂಥ ಆಯಾ ಅಧಿಕಾರಿಗಳು ಸಿಬ್ಬಂದಿಗಳು ಇರ್ತಾರೆ ಸರ್, ಕೂಡಲೇ ಅವ್ರ ಮೇಲೆ ಅಂದ್ರೆ ನಿನ್ನೆ ಕ್ರಮ ತೊಗೊಂಡು ಅದು ಏನಪ್ಪ ಅಮಾನತು ಮಾಡ್ತೀವಿ. ಯಾಕಂದ್ರೆ ನೀನು ನೋಡಿದ್ರೆ ಸರ್, ನಿಮಗೆ ನಿನ್ನೆ ಲೆಟ್ರ್ ಕೊಟ್ಟಿದ್ದಾರೆ ಸರ್, ಲೆಟ್ರ್ ಮೇಲೆ ಕೂಡ ಸಿಗ್ನೇಚರ್ ಇಲ್ಲ ಸರ್. ನೀವು ಬೇಕಾದ್ರೆ ನೀವು ತಂದು ನೋಡಿ ಸರ್. ನಿನ್ನೆ ನಿಮಗೇನು ಮನವಿ ಕೊಟ್ಟಿದ್ದಾರೆ, ಜಾಧವ್ ಸರ್ ಅವ್ರ ಸಿಗ್ನೇಚರ್ ಇಲ್ಲ ಸರ್, ಇದು ಶರಣು ಅನ್ನೋರ್ಗೂ ಸಿಗ್ನೇಚರ್ ಇಲ್ಲ ಸರ್. ಒಂದು ಅಧಿಕಾರಿಗಳಿಗೆ ಒಂದು ಲೆಟ್ರ್ ಇರಲಾರ್ದೆ ಕೊಡ್ತಂದ್ರೆ ಜನಸಾಮಾನ್ಯ ಯಾರು ಕೂಡಲೇ ನೀವು ಆ್ಯಕ್ಷನ್ ತೊಗೋಬೇಕು ಸರ್. ಕಾನೂನು ರೀತಿಯಲ್ಲಿ ಯಾವುದೇ ಒಂದು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಸರ್, ನಮಗೂ ಗೊತ್ತಿದೆ ಸರ್. ಮತ್ತು ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಅದಕ್ಕೆ ನಾವು ಸ್ವಾಗತಿಸುತ್ತೆ. ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲೆ ಮಾಡಬೇಕಾಗಿತ್ತು ಸರ್, ಅವ್ರು ದಾಖಲೆ ಕೂಡ ಮಾಡಿಲ್ಲ ಸರ್. ಅವತ್ತೇ ಏನಾದರೂ ಹೋರಾಟ ಮಾಡಿದ್ರೆ ಅಂದ್ರೆ ಇನ್ಸಿಡೆಂಟ್ ದಿನ ಹೋರಾಟ ಮಾಡಿದ್ರೆ ಅಂದ್ರೆ ಅದು ಅಗ್ರಿ ಸರ್. ನಾವು ಮತ್ತು ಹೋರಾಟ ಏನಪ್ಪ ಅಂದ್ರೆ ಹಲ್ಲೆ ಆಗಿದೆ, ಅವತ್ತು ಹೋರಾಟ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟರು ಅಂದ್ರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಮಾಡ್ಬೋದಾಗಿತ್ತು ಸರ್. ಅದು ಆದ ಮರುದಿನ ಏನಪ್ಪ ಅಂದ್ರೆ ನಿನ್ನೆ ಸರ್
13ನೇ ತಾರೀಕು ನಿನ್ನೆ ಬಂದೇನಂದ್ರೆ ನಿಮಗೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಈ ಥರ ಆಗಿದೆ ಅಂತಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಆಯುಕ್ತರಿಗೆ ಯಾವುದೇ ಒಂದು ಸಿಗ್ನೇಚರ್ ಮಾಡಲಾರ್ದೆ ನಿಮಗೆ ಮನೆಗೆ ಕೊಟ್ಟಿದೆ ಮೊದಲನೇ ತಪ್ಪು ಸರ್. ನಿಮಗೆ ಯಾವುದೇ ಪರ್ಮಿಷನ್ ತೊಗೊಲಾರ್ದೆ ಇವತ್ತು ಕರ್ತವ್ಯಕ್ಕೆ ಬಂದ ಕೇಸನಂದ್ರೆ ಹೋರಾಟ ಮಾಡಿದೆ ಎರಡನೇ ತಪ್ಪು ಸರ್. ಕೂಡಲೇ ಯಾವುದೇ ಅಧಿಕಾರಿ ಇಲ್ಲ ಸರ್. ನಾಳೆ ಸಿಬ್ಬಂದಿ ಅಧಿಕಾರಿಗಳು SI ಗಳಿಗೆ ಅಮಾನತು ಮಾಡ್ತಿದ್ದರೆ ನಾವೊಂದು ಹೊರಗಡೆ ಏನಪ್ಪ ಅಂದ್ರೆ ಗೃಹವಾಗಿ ನಿಮ್ಗೆ ಕಚೇರಿ ಮಾಡ್ತೀವಿ.